ಬಹಳಷ್ಟು ಜನ ತಮ್ಮನ್ನ ತಾವು ಗುಡ್ ಥಿಂಕರ್ಸ್ ಅಂತ ಅನ್ಕೊಂಡಿರ್ತಾರೆ, ಗ್ರೇಟ್ ಥಿಂಕರ್ಸ್ ಅಂತ ಅನ್ಕೊಂಡಿರ್ತಾರೆ. ಆದರೆ ರಿಯಾಲಿಟಿಯಲ್ಲಿ ನೋಡೋಕೆ ಹೋದರೆ ಅವರು ಓವರ್ ಥಿಂಕರ್ಸ್ಗಳಾಗಿರ್ತಾರೆ. ನೀವು ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕು, ಆದರೆ ಚಿಂತೆ ಮಾಡಬಾರ್ದು. ಯೋಚನೆ ಮಾಡೋದು ಇಂಪಾರ್ಟೆಂಟ್ ಆಗಿದೆ, ಆದರೆ ಚಿಂತೆ ಮಾಡೋದಿದೆಯಲ್ಲ, ಇದು ನಿಮಗೆ ಹಾರ್ಮ್ಫುಲ್ ಆಗಿದೆ. ನೀವು ಯೋಚನೆ ಮಾಡ್ತಾ ಇದ್ದರೆ ಆ ಯೋಚನೆ ಸ್ವಲ್ಪ ಸಮಯದಲ್ಲಿ ಯೋಜನೆಯಾಗಿ ಬದಲಾಗತ್ತೆ. ಯಾವಾಗ ನೀವು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಿರೋ ಆವಾಗ ನಿಮಗೆ ಫಲಿತಾಂಶ ಸಿಗತ್ತೆ. ಒಂದು ನಿಮಗೆ ಸಕ್ಸಸ್ ಆದರೂ ಸಿಗತ್ತೆ, ಇಲ್ಲ ಫೇಲ್ಯೂರ್ ಆದರೂ ಸಿಗತ್ತೆ, ಒಟ್ಟಿನಲ್ಲಿ ಏನೋ ಒಂದು ಸಿಗತ್ತೆ. ಆದರೆ ನೀವು ಯೋಚನೆ ಮಾಡುವ ಬದಲು ಚಿಂತೆ ಮಾಡ್ತಾ ಇದ್ದರೆ ಇದರಿಂದ ನಿಮಗೇನೆ ನಷ್ಟ ಆಗತ್ತೆ. ಚಿಂತೆಯಿಂದ ನಿಮಗೆ ಚಿತೆ ಸಿಗತ್ತಷ್ಟೇ. ಚಿಂತೆಗೂ ಚಿತೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ನೀವು ಓವರ್ ಥಿಂಕಿಂಗ್ನಿಂದ ಹೊರಬರಬೇಕು ಮತ್ತು ಗುಡ್ ಥಿಂಕಿಂಗ್ ಹ್ಯಾಬಿಟನ್ನು ಬೆಳೆಸ್ಕೋಬೇಕು. ನಿಮಗೆ ಕ್ಲಿಯರ್ ಆಗಿ ಥಿಂಕ್ ಮಾಡೋದು ಹೇಗೆ ಎಂಬುದು ಚೆನ್ನಾಗಿ ಗೊತ್ತಿರಬೇಕು. ಒಂದು ವೇಳೆ ನೀವೇನಾದರೂ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ ಈ ಓವರ್ ಥಿಂಕಿಂಗ್ ನಿಮ್ಮ ಟೈಮನ್ನು, ಟ್ಯಾಲೆಂಟನ್ನು, ಎನರ್ಜಿಯನ್ನು, ಮನಿಯನ್ನು, ರಿಲೇಷನ್ಶಿಪ್ಸ್ಗಳನ್ನು ಖತಮ್ ಮಾಡುತ್ತೆ, ಸರ್ವನಾಶ ಮಾಡಿಬಿಡತ್ತೆ. ಅದಕ್ಕಾಗಿ ನೀವು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬಾರ್ದು. ಸಪೋಸ್ ನೀವು ಓವರ್ ಥಿಂಕಿಂಗ್ನಿಂದ ಹೊರ ಬಂದುಬಿಟ್ಟು ಗುಡ್ ಥಿಂಕಿಂಗನ್ನು ಮಾಡೋಕ್ಕೆ ಶುರು ಮಾಡಿದರೆ, ಕ್ಲಿಯರ್ ಥಿಂಕಿಂಗನ್ನು ಮಾಡೋಕ್ಕೆ ಶುರು ಮಾಡಿದರೆ, ಇದು ನಿಮಗೆ ನಿಮ್ಮ ಲೈಫಲ್ಲಿ ಗುಡ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದಕ್ಕಾಗಿ ಮತ್ತು ರಿಚ್ ಆಗೋದಕ್ಕಾಗಿ ಇದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಡೆವಲಪ್ ಆಗುತ್ತೆ. ಮತ್ತು ನಿಮಗೆ ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ಗಳನ್ನು ಬೆಳೆಸೋಕ್ಕೂ ಕೂಡ ಈಸಿ ಆಗುತ್ತೆ. ನೀವು ಒಳ್ಳೆಯ ಸ್ನೇಹಿತರನ್ನು, ಒಳ್ಳೆಯ ಲವರನ್ನು, ಒಳ್ಳೆಯ ಲೈಫ್ ಪಾರ್ಟ್ನರ್ನನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕಾಗಿ ನೀವು ಕಂಪಲ್ಸರಿಯಾಗಿ ಗುಡ್ ಥಿಂಕಿಂಗ್ ಹ್ಯಾಬಿಟನ್ನು ಬೆಳೆಸಿಕೊಳ್ಳಲೇಬೇಕು. ಯಾರು ತಮ್ಮ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ನೀವು ಓವರ್ ಥಿಂಕಿಂಗ್ನಿಂದ ಹೊರಬರಬೇಕಪ್ಪ ಅಂತಂದರೆ ನೀವು ಸರಿಯಾಗಿ ಟೈಮನ್ನು ಮ್ಯಾನೇಜ್ ಮಾಡೋದನ್ನು ಕೂಡ ಕಲಿಬೇಕು. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಿಮಗೀಗ ಯಾಕೆ ನೀವು ಕ್ಲಿಯರ್ ಆಗಿ ಥಿಂಕ್ ಮಾಡೋದನ್ನು ಕಲಿಬೇಕು ಮತ್ತು ಯಾಕೆ ಓವರ್ ಥಿಂಕಿಂಗ್ನಿಂದ ಹೊರ ಬರಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈಗ ನಾನು ನಿಮಗೆ ಹೌ ಟು ಥಿಂಕ್ ಕ್ಲಿಯರ್ಲಿ ಅನ್ನೋದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುವೆ. ಈ ಓವರ್ ಥಿಂಕಿಂಗ್ ಅನ್ನೋದು ನಿನ್ನೆ ಮೊನ್ನೆ ಇವತ್ತಿನ ಸಮಸ್ಯೆ ಅಲ್ಲ, ಇದು ಸಾವಿರಾರು ವರ್ಷಗಳ ಹಿಂದಿನ ಸಮಸ್ಯೆಯಾಗಿದೆ. ಆವಾಗಲೂ ಕೂಡ ಜನ ಓವರ್ ಥಿಂಕಿಂಗ್ ಹೋಗ್ತಾ ಇದ್ರು ಮತ್ತು ಡಿಪ್ರೆಷನ್ಗೂ ಕೂಡ ಹೋಗ್ತಾ ಇದ್ರು. ಈಗಂತೂ ಇದು ಕಾಮನ್ ಆಗಿದೆ, ಹೆಚ್ಚಾಗಿಬಿಟ್ಟಿದೆ. ಇದಕ್ಕೆ 2000 ವರ್ಷಗಳ ಹಿಂದೆನೇ ಏನ್ಸಿಯಂಟ್ ಫಿಲಾಸಫರ್ಸ್ಗಳು ಪರಿಹಾರವನ್ನು ಕೊಟ್ಟಿದ್ದಾರೆ. ನೀವು ಮಾರ್ಕಸ್ ಆರಿಲಿಯಸ್ ಅನ್ನೋ ಹೆಸರನ್ನು ಕೇಳಿರ್ಬೋದು. ಈ ಮಾರ್ಕಸ್ ಆರಿಲಿಯಸ್ ಯಾರಪ್ಪ ಅಂತಂದರೆ ಈತ ಒಬ್ಬ ರೋಮ್ನ ಪ್ರಖ್ಯಾತ ಸಾಮ್ರಾಟನಾಗಿದ್ದ, ಜೊತೆಗೆ ಫಿಲಾಸಫರ್ ಕೂಡ ಆಗಿದ್ದ. ಸೊ ಈತ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕಾಗಿ, ತನ್ನಲ್ಲಿ ಸೆಲ್ಫ್ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳುವುದಕ್ಕಾಗಿ, ತನ್ನ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ರಿಲೇಷನ್ಶಿಪ್ಸ್ಗಳನ್ನು, ಇಡೀ ಸಾಮ್ರಾಜ್ಯವನ್ನು, ಆಡಳಿತವನ್ನೆಲ್ಲ ಸರಿಯಾಗಿಟ್ಟುಕೊಳ್ಳುವುದಕ್ಕಾಗಿ ತನಗೆ ತಾನೇ ಒಂದು ಡೈರಿಯನ್ನು ಬರೆದುಕೊಂಡಿದ್ದ. ಆ ಡೈರಿಗೆ ಆತ ಮೆಡಿಟೇಷನ್ಸ್ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದ. ಆತ ನಿಮಗೆಲ್ರಿಗೂ ಕೂಡ ಎಜುಕೇಷನನ್ನು ಕೊಡಬೇಕು, ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು ಅಂಥೇಳಿ ಇದನ್ನು ಬರೆದಿರಲಿಲ್ಲ. ತನ್ನನ್ನು ತಾನು ಸೆಲ್ಫ್ ಡಿಸಿಪ್ಲೈನ್ ಮಾಡಿಕೊಳ್ಳೋದಕ್ಕಾಗಿ, ಸೆಲ್ಫ್ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕಾಗಿ, ಎಲ್ಲವನ್ನು ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡೋದಕ್ಕಾಗಿ ಆತ ಒಂದು ಡೈರಿಯನ್ನು ಬರ್ಕೊಂಡಿಟ್ಟಿದ್ದ. ಅದಕ್ಕೆ ಆತ ಮಾರ್ಕಸ್ ಮೆಡಿಟೇಷನ್ಸ್ ಅಂತ ಕರಿತಾ ಇದ್ದ. ಅದರಲ್ಲೂ ಕೂಡ ಓವರ್ ಥಿಂಕಿಂಗ್ನ ಬಗ್ಗೆ ಉಲ್ಲೇಖ ಇದೆ. ಮತ್ತು ಹೇಗೆ ನಾವು ಕ್ಲಿಯರ್ ಥಿಂಕಿಂಗನ್ನು ಮಾಡಬಹುದು ಅನ್ನೋದಕ್ಕೆ ಒಂದು ದಾರಿ ಇದೆ. ಅದನ್ನೇ ನಾನೀಗ ನಿಮಗೆ ಹೇಳ್ತಾ ಇರುವೆ. ಗುಡ್ ಥಿಂಕಿಂಗ್ ಇರಬಹುದು ಅಥವಾ ಕ್ಲಿಯರ್ ಥಿಂಕಿಂಗ್ ಇರಬಹುದು, ಇದು ಕ್ಲಾರಿಟಿ ಒಂದಿಗೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮಗೆ ಓವರ್ ಥಿಂಕಿಂಗ್ ಬಂದು ಹಿಟ್ ಮಾಡುತ್ತೋ, ಯಾವಾಗ ನಿಮ್ಮ ಮೈಂಡಲ್ಲಿ ಸಾವಿರಾರು ಆಲೋಚನೆಗಳು ಬರ್ತಾವೋ, ಆಗ ನೀವು ಆ ಎಲ್ಲ ಆಲೋಚನೆಗಳನ್ನು ಸ್ವಲ್ಪ ಫಿಲ್ಟರ್ ಮಾಡಬೇಕು. ನೀವು ನಿಮ್ಮ ಪರ್ಸೆಪ್ಷನನ್ನು ಕ್ವಶನ್ ಮಾಡಬೇಕು, ಅದನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕು. ನೀವು ಏನು ಯೋಚನೆ ಮಾಡ್ತಾ ಇರ್ತೀರಲ್ಲ ಅದನ್ನು ನೀವು ಇಂಟ್ರೋಗೇಟ್ ಮಾಡಬೇಕು.
ಫಾರ್ ಎಕ್ಸಾಂಪಲ್ ನೀವು ಪಾಸ್ಟ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದನ್ನಂತೂ ಈಗ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅದನ್ನು ಕ್ವಶನ್ ಮಾಡಬೇಕು. ಈಗ ಹಳೇದನ್ನೆಲ್ಲವನ್ನ ಯೋಚನೆ ಮಾಡಿ ನನಗೇನು ಸಿಗೋದಿದೆ, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾಕೆ ಅದನ್ನು ಯೋಚನೆ ಮಾಡಿ ನನಗೆ ನಾನೇ ನೋವನ್ನು ಮಾಡಿಕೊಡೋದ್ರ ಜೊತೆಗೆ ಟೈಮ್ ವೇಸ್ಟ್ ಮಾಡಬೇಕು ಅಂಥೇಳಿ ನೀವು ನಿಮ್ಮ ಪರ್ಸೆಪ್ಷನ್ ಏನು ಫಾರ್ಮ್ ಆಗ್ತಾ ಇರುತ್ತೋ ಅದನ್ನು ಇಂಟ್ರಾಗೇಟ್ ಮಾಡಬೇಕು, ಕ್ವಶನ್ ಮಾಡಬೇಕು, ಮತ್ತು ಅದನ್ನು ಪಾಸ್ ಮಾಡಬೇಕು. ಅಂದರೆ ಅಲ್ಲೇನು ಥಿಂಕಿಂಗ್ ಪ್ಯಾಟರ್ನ್ ಡೆವಲಪ್ ಆಗ್ತಾ ಇರುತ್ತೋ ಅದನ್ನು ಫಸ್ಟು ಕಟ್ ಮಾಡಬೇಕು. ಇದಾದ ನಂತರ ನಿಮ್ಮ ಕಂಟ್ರೋಲ್ನಲ್ಲಿ ಏನಿದೆನೋ ಬರೀ ಅದರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ, ಕೈಯಲ್ಲಿಲ್ಲ ಅಲ್ಲ, ಅದನ್ನು ಇಗ್ನೋರ್ ಮಾಡಬೇಕು. ಲೆಟ್ ಇಟ್ ಗೋ. ಈಗ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಬಂದಿರತ್ತೆ ಯೋಚನೆ, ಅದು ನಿಮ್ಮ ಕಂಟ್ರೋಲ್ನಲ್ಲಿದೆ, ನಿಮ್ಮಿಂದ ಆ ಕೆಲಸ ಮಾಡೋಕ್ಕಾಗ್ತಾ ಇದೆ ಅಂತಂದರೆ ಮಾಡಿ, ಆಗಲ್ಲ ಅಂತಂದರೆ ಅದನ್ನು ಲೆಟ್ ಇಟ್ ಗೋ, ಬಿಟ್ಟು ಬಿಡಿ. ಮತ್ತು ನೀವು ನಿಮ್ಮನ್ನು ಡಿಸೈರ್ಸ್ಗಳಿಂದ ಮತ್ತು ಫಿಯರ್ನಿಂದ ಡಿಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಈ ಕ್ಲಾರಿಟಿ ಯಾವಾಗ ನಿಮ್ಮಲ್ಲಿ ಬರುತ್ತೋ ಅಲ್ಲಿಂದ ನಿಮ್ಮ ಗುಡ್ ಥಿಂಕಿಂಗ್ ಹ್ಯಾಬಿಟ್ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಶುರುವಾಗುತ್ತೋ ಆವಾಗ ನೀವು ನಿಮ್ಮ ಪರ್ಸೆಪ್ಷನ್ ಮೇಲೆ ಕಂಟ್ರೋಲ್ ಮಾಡಿ, ಅದನ್ನು ಇಂಟ್ರಾಗೇಟ್ ಮಾಡಿ, ಅದನ್ನು ಥಿಂಕಿಂಗ್ ಪ್ಯಾಟರ್ನನ್ನು ಅಲ್ಲೇ ಕಟ್ ಮಾಡಿ, ನಿಮ್ಮ ಕಂಟ್ರೋಲ್ನಲ್ಲಿ ಏನಿದೆನೋ ಅದ್ರ ಮೇಲೆ ಫೋಕಸ್ ಮಾಡಿ, ಮತ್ತು ಫಿಯರು ಡಿಸೈರ್ಸ್ಗಳಿಂದ ಡಿಟ್ಯಾಚ್ ಆಗಿಬಿಡಿ. ಆವಾಗ ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೆ. ಯಾವಾಗ ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೋ ಆವಾಗ ನಿಮಗೆ ಲಾಜಿಕ್ ಸಿಗತ್ತೆ. ಈ ಲಾಜಿಕ್ಕನ್ನು ನೀವು ಒಂದು ಸ್ಟೇಟ್ಮೆಂಟಲ್ಲಿ ಕನ್ವರ್ಟ್ ಮಾಡಬೇಕು. ಆ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತಂದರೆ ಇಫ್ ದೆನ್. ಉದಾಹರಣೆಗಾಗಿ ಇಲ್ಲೊಂದು ನಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ನೀವು ಈ ನಲ್ಲಿಯನ್ನು ಶುರು ಮಾಡಿದರೆ ನೀರು ಬರುತ್ತೆ. ಇಫ್ ದೆನ್ ಏನು ಮಾಡಿದರೆ ಏನಾಗತ್ತೆ ಅನ್ನೋ ಒಂದು ಲಾಜಿಕಲ್ಲಿ ನಿಮ್ಮ ಯೋಚನೆಯನ್ನು ನೀವು ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ನಿಮ್ಮ ಮುಂದೆ ಒಂದು ನಲ್ಲಿ ಇದೆ, ಶುರು ಮಾಡಿದರೆ ನೀರು ಬರುತ್ತೆ. ಇಫ್ ಆ್ಯಂಡ್ ದೆನ್ನಲ್ಲಿ ನೀವು ಅದನ್ನು ಹಾಕಿ ನೋಡಬೇಕು. ಈ ಥರನಾಗಿ ನಿಮ್ಮ ಎಲ್ಲ ಆಲೋಚನೆಗಳನ್ನು ನೀವು ಲಾಜಿಕಲ್ಲಿ ಕನ್ವರ್ಟ್ ಮಾಡಬೇಕು. ಇಫ್ ಆ್ಯಂಡ್ ದೆನ್. ನಾನು ಈ ಹುಡುಗಿಗೆ ಪ್ರಪೋಸ್ ಮಾಡಿದರೆ ಅಷ್ಟೇ, ಪ್ರಪೋಸ್ ಮಾಡೋದಿದೆ, ಮಾಡಿದರೆ ಏನಾಗತ್ತೆ. ಪ್ರಪೋಸು ಇಫ್ ಆಯಿತು, ದೆನ್ನಲ್ಲಿ ಏನಿರುತ್ತಲ್ಲ ಮಾಡಿದರೆ ಏನಾಗುತ್ತೆ ಅದಿರುತ್ತೆ. ನಾನು ಈ ಜಾಬಿಗೆ ಅಪ್ಲೈ ಮಾಡಲಾ, ನಾನು ಯೂಟ್ಯೂಬ್ ಚಾನಲನ್ನು ಶುರು ಮಾಡಲಾ, ನಾನು ಬಿಸ್ನೆಸ್ ಶುರು ಮಾಡಲಾ, ಈ ರೀತಿ ನಿಮ್ಮ ತಲೆಯಲ್ಲಿ ಏನು ಆಲೋಚನೆ ಬಂದಿರುತ್ತೋ ಅದನ್ನು ನೀವು ಇಫ್ ಆ್ಯಂಡ್ ದೆನ್ ಲಾಜಿಕ್ ಸ್ಟೇಟ್ಮೆಂಟಲ್ಲಿ ಫಾರ್ಮ್ ಮಾಡಬೇಕು. ಯಾವಾಗ ನೀವು ಇಫ್ ಆ್ಯಂಡ್ ದೆನ್ ಲಾಜಿಕ್ ಸ್ಟೇಟ್ಮೆಂಟಲ್ಲಿ ನಿಮ್ಮ ಆಲೋಚನೆಯನ್ನು ಕೂಡಿಸ್ತಿರೋ ಆವಾಗ ನಿಮ್ಮಲ್ಲಿ ಒಂದು ಕ್ಲಿಯರ್ ಇಂಟೆನ್ಷನಲ್ ಆ್ಯಕ್ಷನ್ ಡೆವಲಪ್ ಆಗುತ್ತೆ. ಈಗ ಈ ನಲ್ಲಿಯನ್ನು ಶುರು ಮಾಡಿದರೆ ಅನ್ನೋದು ನಿಮ್ಮ ಲಾಜಿಕ್ ಇರುತ್ತೆ. ನಿಮಗೇನು ಗೊತ್ತಾಗುತ್ತೆ, ಆವಾಗ ಶುರು ಮಾಡಿ ನೋಡೋಣ ಒಂದು ಸರ್ತಿ ಏನಾಗುತ್ತೆ ಅನ್ನೋ ಒಂದು ಕ್ಲಿಯರ್ ಇಂಟೆನ್ಷನಲ್ ಆ್ಯಕ್ಷನ್ ಸಿಗತ್ತೆ. ಇದು ಸಿಕ್ಕಾಗ ನೀವೇನು ಮಾಡ್ತೀರಾ, ನಲ್ಲಿಯನ್ನು ಶುರು ಮಾಡ್ತೀರಾ. ಒಂದು ನೀರು ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಯಾವಾಗ ನೀವು ಕ್ಲಿಯರ್ ಇಂಟೆನ್ಷನಲ್ ಆ್ಯಕ್ಷನನ್ನು ಎಕ್ಸಿಕ್ಯೂಟ್ ಮಾಡ್ತೀರೋ ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತು ಫೀಡ್ಬ್ಯಾಕ್ ಸಿಗುತ್ತೆ. ನೀವು ನಲ್ಲಿಯನ್ನು ಶುರು ಮಾಡಿದರೆ ಟ್ಯಾಂಕಲ್ಲಿ ನೀರಿದ್ದರೆ ನಲ್ಲಿಯಿಂದ ನೀರು ಬರುತ್ತೆ, ಟ್ಯಾಂಕಲ್ಲಿ ನೀರು ಇಲ್ಲಪ್ಪ ಅಂತಂದರೆ ನೀರು ಬರಲ್ಲ. ಇಫ್ ಆ್ಯಂಡ್ ದೆನ್ಗೆ ಇಲ್ಲಿ ಉತ್ತರ ಸಿಗುತ್ತೆ, ರಿಸಲ್ಟು ಫೀಡ್ಬ್ಯಾಕ್ ಸಿಗುತ್ತೆ. ಅದು ಟ್ರೂ ಆದರೂ ಆಗುತ್ತೆ, ಇಲ್ಲಾಂದರೆ ಫಾಲ್ಸ್ ಆದರೂ ಆಗುತ್ತೆ. ಈ ಹುಡುಗಿಗೆ ಪ್ರಪೋಸ್ ಮಾಡಿದರೆ ಅನ್ನೋದು ನಿಮ್ಮ ಆಲೋಚನೆ ಇರುತ್ತೆ, ಚಿಂತೆ ಮಾಡ್ತಾ ಇರ್ತೀರಾ. ಪ್ರಪೋಸ್ ಮಾಡಿ ನೋಡಿ, ಒಪ್ಕೊತಾಳೆ ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾಳೆ. ಇದನ್ನು ಬಿಟ್ಟು ಮತ್ತೇನು ಬದನೆಕಾಯಿ ಆಗೋದಿದೆ ಅಲ್ಲಿ. ಈ ಜಾಬ್ಗೆ ಅಪ್ಲೈ ಮಾಡಲೋ ಬೇಡವೋ ಮಾಡಿ, ಸ್ಟಡಿ ಮಾಡಿ. ನಿಮ್ಮ ಸ್ಟಡಿ ಸಿನ್ಸಿಯರ್ ಆಗಿದ್ದರೆ ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದರೆ ಜಾಬ್ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡಿ ಚಿತೆ ಸೇರಬೇಕು, ಓವರ್ ಥಿಂಕಿಂಗ್ ಯಾಕೆ ಮಾಡಬೇಕು. ಬಿಸ್ನೆಸ್ ಮಾಡಲಾ ಬೇಡ ಅಂತಿರತ್ತೆ, ಮಾಡಿ ನೋಡಿ ಒಂದು ಸರ್ತಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಾ ಬೇಡವಾ ಅನ್ನೋ ಡೌಟ್ ಇರುತ್ತೆ, ಮಾಡಿ ನೋಡಿ ಏನು ತಪ್ಪಿದೆ ಅದರಲ್ಲಿ. ನೀವು ಮಾಡೋ ತನಕ ಅಂತೂ ನಿಮಗೆ ಗೊತ್ತಾಗಲ್ಲ. ನೀವಂತೂ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಾ. ಸ್ವಲ್ಪ ನೀವು ನಿಮ್ಮ ಆಲೋಚನೆಗಳನ್ನು ಫಿಲ್ಟರ್ ಮಾಡಿದಾಗ ಕ್ಲಾರಿಟಿ ಸಿಗತ್ತೆ. ಲಾಜಿಕ್ ಸ್ಟೇಟ್ಮೆಂಟಲ್ಲಿ ಹಾಕಿ, ಒಂದು ವೇಳೆ ನಾನು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದರೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೇನು ಸಿಗುತ್ತೆ, ಕ್ಲಿಯರ್ ಕಟ್ ಆಗಿರುವ ಒಂದು ಇಂಟೆನ್ಷನಲ್ ಆ್ಯಕ್ಷನ್ ಸಿಗುತ್ತೆ. ಆ್ಯಕ್ಷನನ್ನು ತೆಗೆದುಕೊಳ್ಳಿ, ಯೂಟ್ಯೂಬ್ ಚಾನಲ್ ಶುರು ಮಾಡಿ. ಒಂದು ನೀವು ಫೇಮಸ್ ಆಗ್ತೀರಾ, ದುಡ್ಡು ಗಳಿಸ್ತೀರಾ, ಇಲ್ಲ ಅಂತಂದರೆ ಏನೂ ಇಲ್ಲ, ಜಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಒಂದು ಫೀಡ್ಬ್ಯಾಕ್ ಸಿಗುತ್ತೆ, ಏನು ತಪ್ಪು ಮಾಡಬಾರ್ದು ಅನ್ನೋದು ಗೊತ್ತಾಗತ್ತಲ್ಲ. ಮತ್ತು ಯಾವಾಗ ನಿಮಗೆ ಈ ಥರನಾಗಿ ರಿಸಲ್ಟು ಮತ್ತು ಫೀಡ್ಬ್ಯಾಕ್ಗಳು ಸಿಗ್ತವೇನೋ ಇದರಿಂದ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗುತ್ತೆ, ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಥಿಂಕಿಂಗ್ ಪವರ್ ಇಂಪ್ರೂವ್ ಆಗುತ್ತೆ, ನಿಮ್ಮಲ್ಲಿ ಕ್ಲಿಯರ್ ಥಿಂಕಿಂಗು ಗುಡ್ ಥಿಂಕಿಂಗ್ ಹ್ಯಾಬಿಟು ಡೆವಲಪ್ ಆಗುತ್ತೆ, ಮತ್ತು ನಿಮ್ಮಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಕೆಪಾಸಿಟಿ ಬರುತ್ತೆ, ಮತ್ತು ನಿಮಗೆ ಮ್ಯಾಚುರಿಟಿ ಕೂಡ ಬರುತ್ತೆ. ನೀವು ಕ್ಲಿಯರ್ ಥಿಂಕಿಂಗ್ ಹ್ಯಾಬಿಟನ್ನು ಫಾರ್ಮ್ ಮಾಡಬೇಕಪ್ಪ ಅಂತಂದರೆ ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಮೆಥಡ್ಗಳಿವೆ, ಬಟ್ ನಾನು ಸ್ಟಡಿ ಮಾಡಿದಂಗೆ ಎಲ್ಲದಕ್ಕಿಂತ ಈಸಿಯಾಗಿರುವ ಮೆಥಡ್ಡು ಇದೇ ಆಗಿದೆ. ಮಾರ್ಕಸ್
ಆರಿಲಿಯಸ್ ಅವರ ಮೆಡಿಟೇಷನ್ಸ್ ಅನ್ನೋ ಒಂದು ಬುಕ್ಕಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಸಿಂಪ್ಲೆಸ್ಟ್ ಫಾರ್ಮ್ ಇದೆ, ಇದನ್ನು ಫಾಲೋ ಮಾಡಿ ಮತ್ತು ನಿಮ್ಮಲ್ಲಿ ಕ್ಲಿಯರ್ ಥಿಂಕಿಂಗ್ ಹ್ಯಾಬಿಟನ್ನು, ಗುಡ್ ಥಿಂಕಿಂಗ್ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ನಿಮ್ಮಲ್ಲಿರುವ ಟ್ಯಾಲೆಂಟನ್ನು, ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡಿ ಫೇಮಸ್ ಆಗುವ ಆಸೆಯನ್ನು ಹೊಂದಿದ್ದರೆ, ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಪ್ರತಿ ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ದರೆ, ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ ಮತ್ತು ಬೇಗನೆ ಜಾಯಿನ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.